ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಪುಟ್ಟ ಅಪ್ಡೇಟ್ಸ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಇದು ಉಡಾನ್ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇದು ಉಡಾನ್ ಅನ್ನೋದು ಒಂದು ಎಕ್ಸ್ಪೋ ನಡೀತಾ ಇದೆ ಮೈಸೂರಿನಲ್ಲಿ. ಇದು ನಡೀತಾ ಇರೋದು ತೆರಾಪಂತ್ ಭವನ್, MG ರೋಡ್, ಮೈಸೂರು. ಇಲ್ಲಿ ನಡೀತಾ ಇದೆ. ಇದು ಇವತ್ತು ಮತ್ತು ನಾಳೆ ಅಂದರೆ ಮಾರ್ಚ್ 28, 29 ಮಾತ್ರ. ಈಗ ಆಲ್ರೆಡಿ 28 ಮುಗ್ದೋಯ್ತಲ್ವ, ಅಂದರೆ ಶನಿವಾರ ಮುಗ್ದೋಯ್ತು. ಇನ್ನು ಭಾನುವಾರ ಮಾತ್ರ ಇರೋದು. ಖಂಡಿತ ಈ ವಿಡಿಯೋ ನೋಡಿದ್ಮೇಲೆ ನೀವು ನಾಳೆನಾದರೂ ಹೋಗಿ ಇಲ್ಲಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಇದರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಲೈವ್ ವಿಡಿಯೋನ ನೋಡಿ. ನಾನು ಲೈವ್ ಕೂಡ ಮಾಡಿದ್ದೀನಿ ಅಲ್ಲಿ. ಇಲ್ಲಿ ಏನೇನು ಸ್ಟಾಲ್ಗಳಿದೆ, ನೆಕ್ಸ್ಟು ಇಲ್ಲಿ ಸ್ಟಾಲ್ ಇದೆಯಲ್ಲ ಅದರ ಓನರ್ಗಳನ್ನ ಕೂಡ ಮಾತಾಡ್ಸಿದ್ದೀನಿ. ಅವರ ಸ್ಟಾಲಲ್ಲಿರೋ ವಸ್ತುಗಳ ವಿಶೇಷತೆ ಏನು, ಅದರ ಬಟ್ಟೆಗಳಾದರೆ ಸೈಜ್ ಎಷ್ಟು, ಪ್ರತಿಯೊಂದನ್ನು, ಈಗ ಜ್ಯುವೆಲರಿ ಇಟ್ಟಿದ್ರಲ್ವ ಅದ್ರ ವಿಶೇಷತೆ ಏನು, ಪ್ರತಿಯೊಂದನ್ನು ನಿಮ್ಮ ಜೊತೆ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅನ್ನೋದಕ್ಕೋಸ್ಕರ ಮಾತಾಡ್ಸಿದ್ದೀನಿ. ಓಕೆನಾ? ಅದಕ್ಕೋಸ್ಕರ ಲೈವ್ನ ಮರೀದೆ ನೋಡಿ ಅಂತ ಹೇಳ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲ ಹ್ಯಾಂಡ್ ಮೇಡ್, ಹಾಗೆಯೇ ಡ್ರೈ ಫ್ಲವರ್ಸಿಂದ ಮಾಡಿರೋದಂತೆ. ಇವೆಲ್ಲ ಟ್ರೈಗಳು ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಕ್ಲಾಕ್, ಇದ್ರ ಜೊತೆಗೆ ಇವರು ಒಂದು ಟಿಶ್ಯೂ ಹೋಲ್ಡರ್ ಮಾಡಿದ್ದಾರೆ. ಆಯಿತಾ? ನಿಜವಾಗ್ಲೂ ಟಿಶ್ಯೂ ಹೋಲ್ಡರ್ ಅನ್ಸೋದಿಲ್ಲ, ಶೋ ಪೀಸ್ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇವು ಮಾತ್ರ ಅಲ್ಲ, ಇವ್ರ ಹತ್ರ ಕಾಟನ್ ಕುರ್ತೀಸ್ಗಳು ಕೂಡ ಸಿಗುತ್ತೆ. ಅದಾದಮೇಲೆ ಜ್ಯುವೆಲರಿಗಳಂತೂ ಸಖತ್ತಾಗಿದೆ ಕಲೆಕ್ಷನ್ಸು. ನಿಜ, ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಜ್ಯುವೆಲರಿ ನಾನು ಇಲ್ಲೇ ನೋಡಿದ್ದು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗಿರೋದನ್ನು ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಇವ್ರ ಹತ್ರ ಅಂತೂ ಒಂಥರ ವೆಡ್ಡಿಂಗ್ ಜ್ಯುವೆಲರೀಸ್ ಥರ ಇದ್ದಾವೆ, ಚೆನ್ನಾಗಿದ್ದಾವೆ. ರಿಂಗ್ಸ್ಗಳು ನೋಡಿ ಎಷ್ಟೊಂದಿದೆ ಅಲ್ವಾ? ಇದೊಂದೇ ಅಲ್ಲ, ಇವ್ರ ಹತ್ರ ಸುಮಾರು ಬರೀ ರಿಂಗ್ಗಳೇ 4-5 ಟ್ರೈಗಳಿದೆ. ಸೊ ನಾನು ಇಲ್ಲಿ ಯಾವ್ಯಾವ ಸ್ಟಾಲ್ ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಲೈವ್ ಮಾಡಿರೋದ್ರಿಂದ ನೀವು ಅಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ. ಒಬ್ಬ ವ್ಯಕ್ತಿಗೆ 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇದೆ. ಮೋಸ್ಟ್ಲಿ ಮಕ್ಕಳಿಗೆ ಇಲ್ಲ ಅಂತ ಅಂದ್ಕೊಳ್ತೀನಿ, ದೊಡ್ಡವರೆಲ್ರಿಗೂ ಎಂಟ್ರೆನ್ಸ್ ಫೀಸ್ ಇದೆ. ಇಲ್ಲಿ ಅವರೊಬ್ಬರು ಕಾಫಿ ಮತ್ತು ಕಾಫಿ ಪುಡಿ, ಉಪ್ಪಿನಕಾಯಿ, ಹೆಲ್ದಿ ಡ್ರಿಂಕ್ಸ್ ಎಲ್ಲನೂ ಇಟ್ಟಿದ್ದಾರೆ. ಅದಾದಮೇಲೆ ಅಡುಗೆ ಮನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು, ಜೊತೆಗೆ ಇವ್ರ ಹತ್ರ ಟ್ರಿಬಲ್ ಲೇಯರ್ ಏನಂತೀವಿ ಬಾಣಲಿ, ಅವುಗಳೆಲ್ಲ ಸಿಗುತ್ತೆ. ಇನ್ನು ಅಲ್ಲಿಟ್ಟಿದ್ದಾರೆ ನೋಡಿ, ಅದೇನು ಗೊತ್ತಾ ನೋಡಿ, ಇಲ್ಲಿ ಬಾಣಲಿಗಳೆಲ್ಲ ಅದಾದಮೇಲೆ ಇದು ಫ್ರೂಟ್ ಹಾಕುವಂಥ ಒಂದು ಬುಟ್ಟಿ ಅಂತ ಹೇಳ್ಬೋದು, ಚೆನ್ನಾಗಿತ್ತು. ನೆಕ್ಸ್ಟ್ ಅದು ನೀರು ತುಂಬಿಸ್ಕೊಳ್ಳಿಕ್ಕಂತೆ, ಅದು ಚೆನ್ನಾಗಿದೆ. ಸ್ಟೀಲ್ ಮೇಲೆ ಈ ರೀತಿ ವರ್ಕ್ ಮಾಡಿಸಿದ್ದಾರೆ, ಚೆನ್ನಾಗಿದೆ ಅಲ್ವಾ? ಅದಾದಮೇಲೆ ಇನ್ನೊಂದು ಟ್ಯಾಪ್ ಇರ್ತಕ್ಕಂಥ ಇದು ನೀರು ತುಂಬಿಸ್ಕೊಳ್ಳಿಕ್ಕೆ ಹಂಡೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದಾರಲ್ವ? ಇದು ಮೋಸ್ಟ್ಲಿ ಇದೊಂದು ಪ್ರೈಸ್ ಕೇಳಿದೆ, 3000 ಏನೋ ಹೇಳಿದ್ರು. ಅದಾದಮೇಲೆ ನಿಮಗೆ ಸ್ಯಾರಿ ಆರ್ಗನೈಸರ್ ಸಿಗುತ್ತೆ. ನೀವು ಟ್ರಾವೆಲ್ ಮಾಡುವಾಗ ಬೇಕಾಗಿರ್ತಕ್ಕಂಥ ಆರ್ಗನೈಸರ್ಸ್ಗಳು ಕೂಡ ಸಿಗುತ್ತೆ ಇಲ್ಲಿ. ಚಿಕ್ಕ ಚಿಕ್ಕ ಪರ್ಸ್ಗಳು ತುಂಬ ಚೆನ್ನಾಗಿದ್ದಾವೆ ನೋಡಿ. ಇವ್ರ ಹತ್ರ ನೀವು ಇದನ್ನು ಟರ್ನ್ ಮಾಡಿದ್ರೆ ನಿಮಗೆ ಏನು ಡಿಸ್ಕೌಂಟ್ ಬೇಕೋ ಆ ಡಿಸ್ಕೌಂಟ್ಗೆ ಬಂದು ನಿಂತ್ಕೊಳ್ತೆ ನಿಮ್ಮದು ಓವರಾಲ್ ಶಾಪಿಂಗ್ ಮೇಲೆ. ಹೇಳಿದ್ನಲ್ಲ ಆರ್ಗನೈಸರ್ಸು, ಇದೊಂದೇ ಸ್ಟಾಲ್ ಅಲ್ಲ, ಇನ್ನೂ ಒಂದು ಸ್ಟಾಲ್ ಇದೆ. ಖಂಡಿತ ಸಖತ್ತು ನೋಡಿ. ಎಷ್ಟು ಕ್ರೌಡ್ ಇತ್ತು ಅಂದರೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇಂದು ಸಿಲ್ವರ್ ಜ್ಯುವೆಲರೀಸು ಇವ್ರ ಹತ್ರ 250ಇಂದ 4000ವರೆಗೂ ಸಿಗುತ್ತೆ. ಒಳ್ಳೆ ಕ್ವಾಲಿಟಿದು ಅಂತಲೇ ಹೇಳಿದ್ದಾರೆ. ಡೆಫಿನೆಟ್ಲಿ ಹೋದಾಗ ಈ ಸ್ಟಾಲ್ನ ಕೂಡ ವಿಸಿಟ್ ಮಾಡಿ. ಚೆನ್ನಾಗಿದೆ ಆ್ಯಕ್ಚುಲಿ ಸ್ಟಾಲ್ಗಳು. ಒನ್ ಟೈಮ್ ವಿಸಿಟ್. ಇವಾಗ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿಸಿದ್ದೀರಾ, ಮಕ್ಕಳು ಫ್ರೀ ಆಗಿದ್ದಾರೆ, ಕರ್ಕೊಂಡೋಗಿ ಬರೀ ಸ್ಯಾರಿ ಜ್ಯುವೆಲರಿ ಇಷ್ಟು ಮಾತ್ರ ಅಲ್ಲ, ವಿಡಿಯೋ ನೋಡ್ತಾ ಇರಿ, ಇನ್ನೂ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಸುಮ್ಮನೆ ವಿಡಿಯೋ ನೋಡಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಇದೆಲ್ಲ ಕ್ಲೀನಿಂಗ್ ಪರ್ಪಸ್ಗೆ ಬೇಕಾಗಿರೋದು. ಬೈ 1 get 1 ಇದೆಯಂತೆ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಇಲ್ಲಂತೂ ಬಟ್ಟೆಗಳು, ಸೀರೆಗಳು ಅಂದರೆ ಎಷ್ಟು ಜನ ಇರ್ತಾರೆ ಅಂದರೆ ನಾವು ಇವ್ರನ್ನ ಸ್ವಲ್ಪ ಮಾತಾಡ್ಸೋಕ್ಕಾಗಲ್ಲ. ಎಲ್ಲಿ ರಶ್ ಇದೆ ಅವ್ರನ್ನ ಒಂದಷ್ಟು ಮಾತಾಡ್ಸಿಲ್ಲ. ಇನ್ನು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವು ಇಲ್ಲಿ ಸ್ಟಾಲ್ ಹಾಕಿರೋರನ್ನ ಮಾತಾಡ್ಸಿದ್ದೀವಿ. ಇನ್ನು ಇವರು ಇವೆಂಟ್ ಕ್ರಿಯೇಟರ್ಸ್ ಅಂತ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡ್ತಾಯಿದ್ದಂತೆ, ಇವಾಗ ಮೈಸೂರಿಗೆ ಬಂದಿದ್ದಾರೆ. ಅವ್ರು ಹೇಳಿದರು, ಮೇಡಮ್ ಯಾರಾದರೂ ಇದ್ದರೆ ಹೇಳಿ, ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳಿ ಮೇಡಮ್, ನಾನು ಎಲ್ಲ ಆರ್ಗನೈಸ್ ಮಾಡಿಕೊಡ್ತೀವಿ. ಅದು ಚಿಕ್ಕ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆಗಲಿ ಯಾವುದಾದ್ರೂ ಸರಿಯೇ ನಾವು ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಯಾವ ರೀತಿ ಫಂಕ್ಷನ್ಸ್ನ ಆರ್ಗನೈಸ್ ಮಾಡಬೇಕು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಇಲ್ಲಿರೋ ಫೋನ್ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ 15% ಡಿಸ್ಕೌಂಟ್ ಕೂಡ ಸಿಗುತ್ತಂತೆ ನಿಮಗೆ. ಅದಾದಮೇಲೆ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರದ ಐಟಮ್ಸ್, ಲಿಪ್ಸ್ಟಿಕ್, ನೈಲ್ ಪಾಲಿಷ್ ಪ್ರತಿಯೊಂದು ಸಿಗುತ್ತೆ. ಇನ್ನು ಸ್ಯಾರಿ ಸೆಂಟರ್, ಎಲ್ಲಿಗೋದ್ರೂ ಸ್ಯಾರಿಗಳ ಬಗ್ಗೆ ಮಾತ್ರ ನಮ್ಮ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಕಮ್ಮಿನೇ ಆಗೋದಿಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು, ಅವೆಲ್ಲ ಕ್ರೌಡ್ ಕಮ್ಮಿ ಆದಮೇಲೆ
ನಾನು ಇದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಲೈವಲ್ಲಿ ನೋಡಿ ಸಿಕ್ಕಾಬಿಟ್ಟೆ ಕ್ರೌಡ್ ಇದ್ದಾರೆ. ಇಲ್ಲಿ ಬೈ ಒನ್ ಗೆಟ್ ಒನ್ ಸೀರೆ ಕೂಡ ಇದೆ. ಒಂದು ತಗೊಂಡ್ರೆ 800, ಎರಡು ತಗೊಂಡ್ರೆ 1500 ಕಾಟನ್ ಸ್ಯಾರೀಸು. ಸುಮಾರು ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ. ತುಂಬ ಚೆನ್ನಾಗಿದೆ ಒಟ್ಟಿನ ಸ್ಯಾರೀಸ್ ಇಲ್ಲಿ ಅಂತಲೇ ಹೇಳ್ಬೋದು. ಅಲ್ಲಿ ಹ್ಯಾಂಗರ್ಗೆ ಇದ್ರಲ್ವ, ಅದು 750 ಅಥವಾ 800 ಅನ್ಕೋತೀನಿ. ಅದು ಚೆನ್ನಾಗಿತ್ತು. ಇನ್ನು ವಾಚ್ಗಳು ಸಿಗುತ್ತೆ ಇಲ್ಲಿ. ನಿಮಗೆ ಬೇಕಾಗಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ವಸ್ತುಗಳು ಸಿಗುತ್ತೆ, ಆಯಿತಾ. ಇನ್ನೂ ಡೀಟೇಲ್ ಗೊತ್ತಾಗಬೇಕು ಅಂದರೆ ಲೈವ್ ನೋಡಿ, ಓಕೆನೇ. ಇದಾದಮೇಲೆ ಇಲ್ಲಿ ಹೇಳಿದ್ನಲ್ಲ, ಬ್ಯಾಂಗಲ್ಸ್ ಇರ್ಬೋದು. ಸಿಕ್ಕಾಬಿಟ್ಟೆ ಜ್ಯುವೆಲರೀಸ್ ಮಾತ್ರ ನಿಮಗೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು, ಅಷ್ಟು ಇದೆ. ನೆಕ್ಸ್ಟ್ ಆರ್ಗನೈಸರ್ಸ್ ಹೇಳಿದ್ನಲ್ಲ, ಅದು ಬ್ಯಾಗ್ಸಲ್ಲಿ ಮಾತ್ರ ಅಲ್ಲ, ಜ್ಯುವೆಲರಿಗೆ ಬೇಕಾಗಿರೋದು ಸಿಗುತ್ತೆ. ಇನ್ನು ಇದೆಲ್ಲ ಕ್ಯಾಂಡಲ್ ಅಂತೆ, ಕ್ಯಾಂಡಲ್ಲು ಮತ್ತು ಹೇರ್ ಆ್ಯಕ್ಸಸರೀಸು. ನೆಕ್ಸ್ಟು ಕ್ಲಾತ್, ಇದೆಲ್ಲ ಈ ಸೆಂಟ್ರಲ್ಲಿ ಸಿಗುತ್ತೆ. ಬಟ್ಟೆ ಅಂಗಡಿಗಳಂತೂ ಸುಮಾರಿದ್ದು. ಅದಾದಮೇಲೆ ಇದು ಸೀರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಸೀರೆ 1400 ಸಮಥಿಂಗ್ ಇದೆ. ಇದ್ರ ಮೇಲೆ ನಿಮಗೆ 20% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಈ ಸೀರೆ ಸ್ಟಾರಲ್ಲಿ ಡಿಸ್ಕೌಂಟ್ ಇದೆ. ಹೋದಾಗ ನೋಡಿ, ಚೆನ್ನಾಗಿದೆ ಸೀರೆ. ನಾನು ಒಂದು ಸೀರೆ ನೋಡಿದೆ, ಆದರೆ ನನ್ನ ಮಗಳು ಪಿಂಕ್ ಯಾವುದೇ ಕಾರಣಕ್ಕೂ ಪಿಂಕ್ ತಗೊಳ್ಳೋಂಗಿಲ್ಲ ಅಂತ ಬೈಬಿಡ್ಲು. ಅದಕ್ಕೆ ಸುಮ್ಮನೆ ಆದೆ. ನಾನು ನೋಡಿದ್ರಲ್ಲಿ ಪಿಂಕ್ ಮತ್ತು ರೆಡ್ ಇತ್ತು. ನನ್ನ ಮಗಳು ಎರಡು ಬೇಡ ಅಂದ್ಲು. ಇನ್ನು ಅಲ್ಲಿ ನೋಡಿ ಸ್ಯಾರಿಗೆ ಸ್ಟಿಚ್ ಆಗಿರೋ ಬ್ಲೌಸಸ್ ಇದೆ ಇಲ್ಲಿ. ಅದನ್ನು ಆಲ್ಟ್ರೇಷನ್ ಕೂಡ ಮಾಡಿಕೊಡ್ತಾರಂತೆ ನಿಮಗೆ, ನಿಮ್ದು ಏನು ಸೈಜು ಅಂತ ಹೇಳಿದ್ರೆ ಅದು ಒಂದು ಚೆಕ್ ಮಾಡಿ. ಇನ್ನು ಈ ಸೀರೆ ಚೆನ್ನಾಗಿತ್ತಲ್ವ. ಆ್ಯಕ್ಚುಲಿ ನಾನು ಈ ಸೀರೆನೇ ನೋಡಿದ್ದು. ಇದು ಜಸ್ಟ್ 750 ಆಫ್ಟರ್ ಡಿಸ್ಕೌಂಟ್. 995 ಇತ್ತು, ಡಿಸ್ಕೌಂಟ್ ಆಗಿ 750 ಆಗಿತ್ತು. ಚೆನ್ನಾಗಿತ್ತು, ತಗೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ನನ್ನ ಮಗಳು ಬೈದ್ಲು, ಎಷ್ಟು ಅಂತ ಪಿಂಕ್ ಸೀರೆಗಳನ್ನ ತಗೋತೀರಾ, ಬೇಡ ಅಂತ ಕರ್ಕೊಂಬಂದ್ಲು. ಬೇರೆ ಕಲರ್ ಇದ್ದರೆ ಡೆಫಿನೆಟ್ಲಿ ತಗೋತಾ ಇದ್ದೆ. ನೀವು ಹೋದಾಗ ನೋಡಿ, ಇನ್ನೂ ಸಾಕಷ್ಟು ಕಲೆಕ್ಷನ್ಸು ಇರೋ ಹತ್ರ ಸ್ಯಾರೀಸ್ಗಳಿದ್ದಾವೆ. ಅವ್ರು ಹೇಳಿದ್ದಾರೆ ಶಾಪ್ನ ವಿಸಿಟ್ ಮಾಡಿ ಮೇಡಮ್, ಕಲರ್ಸ್ ಕೂಡ ಸಿಗುತ್ತೆ ಅಂತ. ಸೊ ಇದು ಆದಮೇಲೆ ನೆಕ್ಸ್ಟ್ ನಿಮಗೆ ನೋಡಿ ಎಷ್ಟು ಜನ ಕ್ರೌಡ್ ಇದ್ದಾರೆ ಅಲ್ವಾ, ಸಾಕಷ್ಟು ಹೆಣ್ಮಕ್ಳಂತೂ ಸಖತ್ತು ಕ್ರೌಡ್ ಇದ್ದು. ಅದಾದಮೇಲೆ ನೋಡಿ ನಿಮಗೆ ಕೆಳಗಡೆ ಬಂದರೆ, ಇದು ಚೌಟ್ರಿ ನಡೀತಾರೋದ್ರಿಂದ ಮೇಲ್ಗಡೆ ಎಲ್ಲ ಬಟ್ಟೆಗಳದ್ದು ಒಡವೆಗಳದ್ದು ನೋಡ್ತಾರೆ. ಇನ್ನು ಕೆಳಗಡೆ ಬಂದರೆ ನಿಮಗೆ ತಿನ್ನೋದು ಅಂದರೆ ಫುಡ್ ಸ್ಟಾಲ್ಗಳೆಲ್ಲ ಇದ್ದಾವೆ. ಸಾಕಷ್ಟು ವೆರೈಟೀಸ್ ಆಫ್ ಫುಡ್ಗಳಿದ್ದಾವೆ ಇಲ್ಲಿ. ಗುಜರಾತಿ ಶೈಲಿದು, ನೆಕ್ಸ್ಟು ಜೈನ್ ಬರ್ತಾ ಇರ್ತದಲ್ಲ ಆ ಶೈಲಿದು, ಅಂದರೆ ಈರುಳ್ಳಿ ಏನೋ ಹಾಕಲ್ವಂತೆ ಅವರು, ಆ ರೀತಿದೆಲ್ಲನೂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪಿಜ್ಜಾ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪಿಜ್ಜಾ ಅಂತ ಇರ್ಬೋದು, ಅದೆಲ್ಲ ಸಿಗುತ್ತೆ. ನೆಕ್ಸ್ಟು ಇವರು ಸೋಡಾಗಳನ್ನ ತುಂಬ ವೆರೈಟೀಸ್ ಆಫ್ ಮಾಡಿದ್ದಾರೆ. ನೆಕ್ಸ್ಟು ಸ್ವೀಟ್ಗಳಿದೆ ಇಲ್ಲಿ. ಟೋಟಲಾಗಿ ತಿನ್ನಲಿಕ್ಕೆ ಆರಾಮಾಗಿ ಕುತ್ಕೊಂಡು ಚೇರ್ಗಳು ಹಾಕಿದರೆ ತಿನ್ಬೋದು. ಎಲ್ಲ ನೋಡ್ಕೊಂಡು ಬಂದಮೇಲೆ, ಕೆಳಗಡೆ ಬಂದಮೇಲೆ ಆರಾಮಾಗಿ ತಿನ್ನೋದು, ಆಯಿತಾ. ಓಕೆ, ಈ ವಿಡಿಯೋ ಆಗಿತ್ತು ಇದಿಷ್ಟು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಅಂತ ಕೇಳ್ಕೊತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೋಗಿ ಬರಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.